ಬಂದಿದೆ ಅಂತೇಳಿ ನಿಜಕ್ಕೂ ಜನರಿಗೆ ಮಾತ್ರ ಗೊತ್ತಿಲ್ಲ. ಆದ್ರೆ ಈಗಾಗಲೇ ಸಾರಿಗೆ ಇಲಾಖೆ ಅಧಿಕಾರಿಗಳು ಎಲ್ಲವೂ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಟೋಟಲಿ ನಾವು ನಾಳೆ ಏನದಂದ್ರೆ ಹೋರಾಟ ಮಾಡ್ತೀವಿ, ಬಸ್ ಬಂದ್ ಮಾಡ್ತೀವಿ, ನಾವೆಲ್ಲರೂ ಏನದಂದ್ರೆ ಮನೆಯಲ್ಲೇ ಇರ್ತೀವಿ, ಯಾರು ಕೂಡ ನಾಳೆಗೆ ಏನದಂದ್ರೆ ಡ್ಯೂಟಿಗೆ ಬರಲ್ಲ ಅಂತೇಳಿ ಈಗಾಗಲೇ ನೌಕರ ಸಂಘದ ಅಧ್ಯಕ್ಷರು ಇರ್ತಾರ, ಪದಾಧಿಕಾರಿಗಳು ಇರ್ತಾರ, ಇನ್ ಕೆಎಸ್ಆರ್ಟಿಸಿ ಡ್ರೈವರ್ ಕಂಡಕ್ಟರ್ಗಳಿದ್ದಾರೆ, ಅವರಿಗೆ ಒಂದು ಸಂದೇಶ, ಒಂದು ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿಶೇಷವಾಗಿ ಬೀದರ್ ಗಡಿ ಜಿಲ್ಲೆ ಇದ್ದ ಕಾರಣ ನೆರೆಯ ತೆಲಂಗಾಣ, ಮಹಾರಾಷ್ಟ್ರಕ್ಕೆ ದಿನ ಬೆಳಗಾದರ ವ್ಯಾಪಾರ ಇರ್ಬೋದು, ವ್ಯವಹಾರ ಇರ್ಬೋದು, ಆ ಒಂದು ವ್ಯಾಪಾರಕ್ಕೆ ಹೋಗಂತ ಪ್ರಯಾಣಿಕರಿಗೆ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಬಂದ್ ಬಿಸಿ ತಡ್ತಾ ಅಂತ ಹೇಳ್ಬೋದು. ವಿಶೇಷವಾಗಿ ಸ್ಕೂಲ್, ಕಾಲೇಜು, ಸರ್ಕಾರಿ ಆಫೀಸ್ಗಳು ಇರ್ಬೋದು, ಮತ್ತೇನಂದ್ರೆ ಟೋಟಲಿ ಈಗಾಗಲೇ ಶ್ರಾವಣ ಮಾಸ ಇದೆ ನೋಡಬಹುದು ನೀವು. ಸಾಕಷ್ಟು ಜನ ಅಂದ್ರೆ ಬಸ್ ನಿಲ್ದಾಣದಲ್ಲಿ ಬಸ್ ಯಾಕೆ ಕಾಯ್ತಿದ್ದಾರೆ. ಈಗ ಬಸ್ ಅಂತೂ ಸ್ಟಾರ್ಟ್ ಇದೆ, ಬಸ್ ಬರ್ತದ ನಿರೀಕ್ಷೆಯಲ್ಲಿ ಪ್ರಯಾಣಿಕರಿದ್ದಾರೆ. ಆದ್ರೆ ನಾಳೆ ಟೋಟಲಿ ಬಸ್ ಬರಲ್ಲ. ಹೀಗಾಗಿ ಈಗಾಗಲೇ ಶ್ರಾವಣ ಮಾಸ ಇದೆ, ರಕ್ಷಾ ಬಂಧನ ಹಬ್ಬ ಕೂಡ ಬರ್ತಾ ಇದೆ. ಜನರಿಗೆ ಏನದಂದ್ರೆ ಬಸ್ಸಿನ ಅವಶ್ಯಕತೆ ಇದೆ. ಆದ್ರೆ ಟೋಟಲಿ ನಾಳೆ ಬಸ್ ಇರಲ್ಲ ಅಂತ ಹೇಳಿ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಜನರಿಗೆ ಇನ್ನು ನಿಜಕ್ಕೂ ಗೊತ್ತಿಲ್ಲ. ಇಲ್ಲಿ ಕಾಲೇಜ್ ಸ್ಟೂಡೆಂಟ್ಗಳಿದ್ದಾರೆ, ಅವರನ್ನೇ ಕೇಳೋಣ. ನಾಳೆ ಬಸ್ ಬರಲ್ಲ, ಏನ್ ಹೇಳ್ತೀರಿ ಬೇಟ? ಬರ್ಬೇಕಲ್ಲ ರೀ ಬಸ್. ನಮಗ್ ಬಿ ಪ್ರಾಬ್ಲಮ್ ಆಯ್ತವ. ನಾವ್ ಹಳ್ಳಿದಿಂದ ಬರ್ತೇವೆ, ಇಲ್ಲೇ ಇರ್ತೇವೆ. ನಾವ್ ಲೋಕಲ್ ಇದ್ರೆ ಏನ್ರ ಇರ್ತೇವ್, ಬಟ್ ಹಳ್ಳಿದಿಂದ ಬರ್ತೇವೆ. ಪ್ರಾಬ್ಲಮ್ ಆಯ್ತು ನಮಗ್ ಬಿ. ಟೋಟಲಿ ಬಸ್ ನಾಳೆ ಬಂದಿವೆ, ನಾಳೆಯಿಂದ ಬಸ್ಸೇ ಬರಲ್ಲ. ಹೆಂಗ್ ಮಾಡ್ತೀರಿ ಕಾಲೇಜ್ ಸಾಲಿಗೆ? ಏನ್ ಹೇಳ್ತೀರಿ? ಒಂದಿನ ಹಾಲಿಡೇ ಮಾಡಿದ್ರು ನಮ್ಗೆ ಪ್ರಾಬ್ಲಮ್ ರೀ. ಸ್ಟಡಿ ಸಲಕ್ ಬಹಳ ತೊಂದ್ರೆ. ಗೊತ್ತದೇನು ನಾಳೆ ಬಸ್ ಬಂದದ ಅಂತ? ಗೊತ್ತದ, ಮಾಹಿತಿ ಇಲ್ಲ. ಇವಾಗೆ ಗೊತ್ತೈತ್ರಿ ನಮಗ್ ಬಂದಿರಿ. ಹಾ ರೀ. ಇದು ಏನದಂದ್ರೆ ಈಗಾಗಲೇ ಪ್ರಯಾಣಿಕರು ಮಾತಂತ ಹೇಳ್ಬೋದು. ಟೋಟಲಿ ಇಲ್ಲಿ ಸರ್ಕಾರ ಏನು ಈಗಾಗಲೇ ಸಾರಿಗೆ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರಿದ್ದಾರೆ. ಹಾಗಾದ್ರೆ ಅವರನ್ನೇ ಕೇಳೋಣ. ಸರ್, ಈಗಾಗಲೇ ಶ್ರಾವಣ ಮಾಸ ಇದೆ, ರಕ್ಷಾ ಬಂಧನ ಹಬ್ಬ ಕೂಡ ಇದೆ. ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿ 2027 ನಿಮ್ ಸ್ಯಾಲರಿಯನ್ನು ಪರಿಷ್ಕರಣೆ ಮಾಡ್ತೀವಿ ಅಂತ ಭರವಸೆ ಕೂಡ ಕೊಡ್ತಾ ಇದ್ದಾರೆ. ಅದು ರಾಜ್ಯದ ಮುಖ್ಯಮಂತ್ರಿ ಭರವಸೆ ಇಲ್ಲ ನಿಮ್ಗೆ. ಟೋಟಲ್ ನೀವು ಹೋರಾಟ ಮುಂದಾಗ್ತೀವಿ ಅಂತ ಹೇಳ್ತಾ ಇದ್ರಿ, ಏನ್ ಹೇಳ್ತೀರಿ ಸರ್? ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರು ಇವರೇ ಮೊದಲು ವಿರೋಧ ಪಕ್ಷದ ನಾಯಕ ಇದ್ದಾಗ ಯಡಿಯೂರಪ್ಪ ಅವ್ರಿಗೆ ಹೇಳ್ಯಾರ, ಇವರು ಕಾರ್ಮಿಕರ ಸಮಸ್ಯೆ ಬಗೆಹರಿ ಅಂತ ಹೇಳ್ಯಾರ. ಇವರು ಏನ್ ಶಾಶ್ವತ ಅಲ್ಲ ಯಡಿಯೂರಪ್ಪ, ನೀನು ಕುರ್ಜಿ ಕಾರ್ಮಿಕ ಸಮಸ್ಯೆ ಬಗೆ ಇವರೇ ಹೇಳಿದವ್ರ ಮೊದಲು. ಇವರೇ ಬಗೆಹರಿಸ್ತಾರೆ. ನಮ್ದು 38 ತಿಂಗಳು ಹಿಂಬಾಯ್ತಿ ಕೊಡ್ಬೇಕು ಇವರು. ಬಂದಿದೆ ಅಂತೇಳಿ ನಿಜಕ್ಕೂ ಜನರಿಗೆ ಮಾತ್ರ ಗೊತ್ತಿಲ್ಲ. ಆದ್ರೆ ಈಗಾಗಲೇ ಸಾರಿಗೆ ಇಲಾಖೆ ಅಧಿಕಾರಿಗಳು ಎಲ್ಲವೂ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಟೋಟಲಿ ನಾವು ನಾಳೆ ಏನದಂದ್ರೆ ಹೋರಾಟ ಮಾಡ್ತೀವಿ, ಬಸ್ ಬಂದ್ ಮಾಡ್ತೀವಿ, ನಾವೆಲ್ಲರೂ ಏನದಂದ್ರೆ ಮನೆಯಲ್ಲೇ ಇರ್ತೀವಿ, ಯಾರು ಕೂಡ ನಾಳೆಗೆ ಏನದಂದ್ರೆ ಡ್ಯೂಟಿಗೆ ಬರಲ್ಲ ಅಂತೇಳಿ ಈಗಾಗಲೇ ನೌಕರ ಸಂಘದ ಅಧ್ಯಕ್ಷರು ಇರ್ತಾರ, ಪದಾಧಿಕಾರಿಗಳು ಇರ್ತಾರ, ಇನ್ ಕೆಎಸ್ಆರ್ಟಿಸಿ ಡ್ರೈವರ್ ಕಂಡಕ್ಟರ್ಗಳಿದ್ದಾರೆ, ಅವರಿಗೆ ಒಂದು ಸಂದೇಶ, ಒಂದು ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿಶೇಷವಾಗಿ ಬೀದರ್ ಗಡಿ ಜಿಲ್ಲೆ ಇದ್ದ ಕಾರಣ ನೆರೆಯ ತೆಲಂಗಾಣ, ಮಹಾರಾಷ್ಟ್ರಕ್ಕೆ ದಿನ ಬೆಳಗಾದರ ವ್ಯಾಪಾರ ಇರ್ಬೋದು, ವ್ಯವಹಾರ ಇರ್ಬೋದು, ಆ ಒಂದು ವ್ಯಾಪಾರಕ್ಕೆ ಹೋಗಂತ ಪ್ರಯಾಣಿಕರಿಗೆ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಬಂದ್ ಬಿಸಿ ತಡ್ತಾ ಅಂತ ಹೇಳ್ಬೋದು. ವಿಶೇಷವಾಗಿ ಸ್ಕೂಲ್, ಕಾಲೇಜು, ಸರ್ಕಾರಿ ಆಫೀಸ್ಗಳು ಇರ್ಬೋದು, ಮತ್ತೇನಂದ್ರೆ ಟೋಟಲಿ ಈಗಾಗಲೇ ಶ್ರಾವಣ ಮಾಸ ಇದೆ ನೋಡಬಹುದು ನೀವು. ಸಾಕಷ್ಟು ಜನ ಅಂದ್ರೆ ಬಸ್ ನಿಲ್ದಾಣದಲ್ಲಿ ಬಸ್ ಯಾಕೆ ಕಾಯ್ತಿದ್ದಾರೆ. ಈಗ ಬಸ್ ಅಂತೂ ಸ್ಟಾರ್ಟ್ ಇದೆ, ಬಸ್ ಬರ್ತದ ನಿರೀಕ್ಷೆಯಲ್ಲಿ ಪ್ರಯಾಣಿಕರಿದ್ದಾರೆ. ಆದ್ರೆ ನಾಳೆ ಟೋಟಲಿ ಬಸ್ ಬರಲ್ಲ. ಹೀಗಾಗಿ ಈಗಾಗಲೇ ಶ್ರಾವಣ ಮಾಸ ಇದೆ, ರಕ್ಷಾ ಬಂಧನ ಹಬ್ಬ ಕೂಡ ಬರ್ತಾ ಇದೆ. ಜನರಿಗೆ ಏನದಂದ್ರೆ ಬಸ್ಸಿನ ಅವಶ್ಯಕತೆ ಇದೆ. ಆದ್ರೆ ಟೋಟಲಿ ನಾಳೆ ಬಸ್ ಇರಲ್ಲ ಅಂತ ಹೇಳಿ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಜನರಿಗೆ ಇನ್ನು ನಿಜಕ್ಕೂ ಗೊತ್ತಿಲ್ಲ. ಇಲ್ಲಿ ಕಾಲೇಜ್ ಸ್ಟೂಡೆಂಟ್ಗಳಿದ್ದಾರೆ, ಅವರನ್ನೇ ಕೇಳೋಣ. ನಾಳೆ ಬಸ್ ಬರಲ್ಲ, ಏನ್ ಹೇಳ್ತೀರಿ ಬೇಟ? ಬರ್ಬೇಕಲ್ಲ ರೀ ಬಸ್. ನಮಗ್ ಬಿ ಪ್ರಾಬ್ಲಮ್ ಆಯ್ತವ. ನಾವ್ ಹಳ್ಳಿದಿಂದ ಬರ್ತೇವೆ, ಇಲ್ಲೇ ಇರ್ತೇವೆ. ನಾವ್ ಲೋಕಲ್ ಇದ್ರೆ ಏನ್ರ ಇರ್ತೇವ್, ಬಟ್ ಹಳ್ಳಿದಿಂದ ಬರ್ತೇವೆ. ಪ್ರಾಬ್ಲಮ್ ಆಯ್ತು ನಮಗ್ ಬಿ. ಟೋಟಲಿ ಬಸ್ ನಾಳೆ ಬಂದಿವೆ, ನಾಳೆಯಿಂದ ಬಸ್ಸೇ ಬರಲ್ಲ. ಹೆಂಗ್ ಮಾಡ್ತೀರಿ ಕಾಲೇಜ್ ಸಾಲಿಗೆ? ಏನ್ ಹೇಳ್ತೀರಿ? ಒಂದಿನ ಹಾಲಿಡೇ ಮಾಡಿದ್ರು ನಮ್ಗೆ ಪ್ರಾಬ್ಲಮ್ ರೀ. ಸ್ಟಡಿ ಸಲಕ್ ಬಹಳ ತೊಂದ್ರೆ. ಗೊತ್ತದೇನು ನಾಳೆ ಬಸ್ ಬಂದದ ಅಂತ? ಗೊತ್ತದ, ಮಾಹಿತಿ ಇಲ್ಲ. ಇವಾಗೆ ಗೊತ್ತೈತ್ರಿ ನಮಗ್ ಬಂದಿರಿ. ಹಾ ರೀ. ಇದು ಏನದಂದ್ರೆ ಈಗಾಗಲೇ ಪ್ರಯಾಣಿಕರು ಮಾತಂತ ಹೇಳ್ಬೋದು. ಟೋಟಲಿ ಇಲ್ಲಿ ಸರ್ಕಾರ ಏನು ಈಗಾಗಲೇ ಸಾರಿಗೆ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರಿದ್ದಾರೆ. ಹಾಗಾದ್ರೆ ಅವರನ್ನೇ ಕೇಳೋಣ. ಸರ್, ಈಗಾಗಲೇ ಶ್ರಾವಣ ಮಾಸ ಇದೆ, ರಕ್ಷಾ ಬಂಧನ ಹಬ್ಬ ಕೂಡ ಇದೆ. ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿ 2027 ನಿಮ್ ಸ್ಯಾಲರಿಯನ್ನು ಪರಿಷ್ಕರಣೆ ಮಾಡ್ತೀವಿ ಅಂತ ಭರವಸೆ ಕೂಡ ಕೊಡ್ತಾ ಇದ್ದಾರೆ. ಅದು ರಾಜ್ಯದ ಮುಖ್ಯಮಂತ್ರಿ ಭರವಸೆ ಇಲ್ಲ ನಿಮ್ಗೆ. ಟೋಟಲ್ ನೀವು ಹೋರಾಟ ಮುಂದಾಗ್ತೀವಿ ಅಂತ ಹೇಳ್ತಾ ಇದ್ರಿ, ಏನ್ ಹೇಳ್ತೀರಿ ಸರ್? ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರು ಇವರೇ ಮೊದಲು ವಿರೋಧ ಪಕ್ಷದ ನಾಯಕ ಇದ್ದಾಗ ಯಡಿಯೂರಪ್ಪ ಅವ್ರಿಗೆ ಹೇಳ್ಯಾರ, ಇವರು ಕಾರ್ಮಿಕರ ಸಮಸ್ಯೆ ಬಗೆಹರಿ ಅಂತ ಹೇಳ್ಯಾರ. ಇವರು ಏನ್ ಶಾಶ್ವತ ಅಲ್ಲ ಯಡಿಯೂರಪ್ಪ, ನೀನು ಕುರ್ಜಿ ಕಾರ್ಮಿಕ ಸಮಸ್ಯೆ ಬಗೆ ಇವರೇ ಹೇಳಿದವ್ರ ಮೊದಲು. ಇವರೇ ಬಗೆಹರಿಸ್ತಾರೆ. ನಮ್ದು 38 ತಿಂಗಳು ಹಿಂಬಾಯ್ತಿ ಕೊಡ್ಬೇಕು ಇವರು. ಬಂದಿದೆ ಅಂತೇಳಿ ನಿಜಕ್ಕೂ ಜನರಿಗೆ ಮಾತ್ರ ಗೊತ್ತಿಲ್ಲ. ಆದ್ರೆ ಈಗಾಗಲೇ ಸಾರಿಗೆ ಇಲಾಖೆ ಅಧಿಕಾರಿಗಳು ಎಲ್ಲವೂ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಟೋಟಲಿ ನಾವು ನಾಳೆ ಏನದಂದ್ರೆ ಹೋರಾಟ ಮಾಡ್ತೀವಿ, ಬಸ್ ಬಂದ್ ಮಾಡ್ತೀವಿ, ನಾವೆಲ್ಲರೂ ಏನದಂದ್ರೆ ಮನೆಯಲ್ಲೇ ಇರ್ತೀವಿ, ಯಾರು ಕೂಡ ನಾಳೆಗೆ ಏನದಂದ್ರೆ ಡ್ಯೂಟಿಗೆ ಬರಲ್ಲ ಅಂತೇಳಿ ಈಗಾಗಲೇ ನೌಕರ ಸಂಘದ ಅಧ್ಯಕ್ಷರು ಇರ್ತಾರ, ಪದಾಧಿಕಾರಿಗಳು ಇರ್ತಾರ, ಇನ್ ಕೆಎಸ್ಆರ್ಟಿಸಿ ಡ್ರೈವರ್ ಕಂಡಕ್ಟರ್ಗಳಿದ್ದಾರೆ, ಅವರಿಗೆ ಒಂದು ಸಂದೇಶ, ಒಂದು ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿಶೇಷವಾಗಿ ಬೀದರ್ ಗಡಿ ಜಿಲ್ಲೆ ಇದ್ದ ಕಾರಣ ನೆರೆಯ ತೆಲಂಗಾಣ, ಮಹಾರಾಷ್ಟ್ರಕ್ಕೆ ದಿನ ಬೆಳಗಾದರ ವ್ಯಾಪಾರ ಇರ್ಬೋದು, ವ್ಯವಹಾರ ಇರ್ಬೋದು,
ಆ ಒಂದು ವ್ಯಾಪಾರಕ್ಕೆ ಹೋಗಂತ ಪ್ರಯಾಣಿಕರಿಗೆ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಬಂದ್ ಬಿಸಿ ತಡ್ತಾ ಅಂತ ಹೇಳ್ಬೋದು. ವಿಶೇಷವಾಗಿ ಸ್ಕೂಲ್, ಕಾಲೇಜು, ಸರ್ಕಾರಿ ಆಫೀಸ್ಗಳಿರ್ಬೋದು, ಮತ್ತೇನಂದ್ರೆ ಟೋಟಲಿ ಈಗಾಗಲೇ ಶ್ರಾವಣ ಮಾಸ ಇದೆ ನೋಡಬಹುದು. ನೀವು ಸಾಕಷ್ಟು ಜನ ಅಂದ್ರೆ ಬಸ್ ನಿಲ್ದಾಣದಲ್ಲಿ ಬಸ್ ಯಾಕೆ ಕಾಯ್ತಾ ಇದ್ದಾರೆ. ಇವತ್ತು ಬಸ್ ಅಂತೂ ಸ್ಟಾರ್ಟ್ ಇದೆ, ಬಸ್ ಬರ್ತದ ನಿರೀಕ್ಷೆಯಲ್ಲಿ ಪ್ರಯಾಣಿಕರಿದ್ದಾರೆ. ಆದ್ರೆ ನಾಳೆ ಟೋಟಲಿ ಬಸ್ ಬರಲ್ಲ. ಹೀಗಾಗಿ ಈಗಾಗಲೇ ಶ್ರಾವಣ ಮಾಸ ಇದೆ, ರಕ್ಷಾ ಬಂಧನ ಹಬ್ಬ ಕೂಡ ಬರ್ತಾ ಇದೆ. ಜನರಿಗೆ ಏನದಂದ್ರೆ ಬಸ್ಸಿನ ಅವಶ್ಯಕತೆ ಇದೆ. ಆದ್ರೆ ಟೋಟಲಿ ನಾಳೆ ಬಸ್ ಇರಲ್ಲ ಅಂತ ಹೇಳಿ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಜನರಿಗೆ ಇನ್ನು ನಿಜಕ್ಕೂ ಗೊತ್ತಿಲ್ಲ. ಇಲ್ಲಿ ಕಾಲೇಜ್ ಸ್ಟೂಡೆಂಟ್ಗಳಿದ್ದಾರೆ, ಅವರನ್ನೇ ಕೇಳೋಣ. ನಾಳೆ ಬಸ್ ಬರಲ್ಲ, ಏನ್ ಹೇಳ್ತೀರಿ ಬೇಟ? ಬರ್ಬೇಕಲ್ಲ ರೀ ಬಸ್, ನಮಗ್ ಬಿ ಪ್ರಾಬ್ಲಮ್ ಆಯ್ತವ. ನಾವ್ ಹಳ್ಳಿದಿಂದ ಬರ್ತೇವೆ, ಇಲ್ಲೇ ಇರ್ತೇವೆ. ನಾವ್ ಲೋಕಲ್ ಇದ್ರೆ ಏನ್ರ ಇರ್ತೇವ್, ಬಟ್ ಹಳ್ಳಿದಿಂದ ಬರ್ತೇವೆ. ಪ್ರಾಬ್ಲಮ್ ಆಯ್ತು ನಮಗ್ ಬಿ. ಟೋಟಲಿ ಬಸ್ ನಾಳೆ ಬಂದಿವೆ, ನಾಳೆಯಿಂದ ಬಸ್ಸೇ ಬರಲ್ಲ. ಹೆಂಗ್ ಮಾಡ್ತೀರಿ ಕಾಲೇಜ್ ಸಾಲಿಗೆ? ಏನ್ ಹೇಳ್ತೀರಿ? ಒಂದಿನ ಹಾಲಿಡೇ ಮಾಡಿದ್ರು ನಮ್ಗೆ ಪ್ರಾಬ್ಲಮ್ ರೀ. ಸ್ಟಡಿ ಸಲಕ್ ಭಾಳ ತೊಂದ್ರೆ. ಗೊತ್ತದೇನು ನಾಳೆ ಬಸ್ ಬಂದದ ಅಂತ? ಗೊತ್ತದ, ಮಾಹಿತಿ ಇಲ್ಲ. ಇವಾಗೆ ಗೊತ್ತೈತ್ರಿ ನಮಗ್ ಬಂದಿರಿ. ಹಾ ರೀ. ಇದು ಏನದಂದ್ರೆ ಈಗಾಗಲೇ ಪ್ರಯಾಣಿಕರು ಮಾತಂತ ಹೇಳ್ಬೋದು. ಟೋಟಲಿ ಇಲ್ಲಿ ಸರ್ಕಾರ ಏನು ಈಗಾಗಲೇ ಸಾರಿಗೆ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರಿದ್ದಾರೆ. ಹಾಗಾದ್ರೆ ಅವರನ್ನೇ ಕೇಳೋಣ. ಸರ್, ಈಗಾಗಲೇ ಶ್ರಾವಣ ಮಾಸ ಇದೆ, ರಕ್ಷಾ ಬಂಧನ ಹಬ್ಬ ಕೂಡ ಇದೆ. ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿ 2027 ನಿಮ್ ಸ್ಯಾಲರಿಯನ್ನು ಪರಿಷ್ಕರಣೆ ಮಾಡ್ತೀವಿ ಅಂತ ಭರವಸೆ ಕೂಡ ಕೊಡ್ತಾ ಇದ್ದಾರೆ. ಅದು ರಾಜ್ಯದ ಮುಖ್ಯಮಂತ್ರಿ ಭರವಸೆ ಇಲ್ಲ ನಿಮ್ಗೆ. ಟೋಟಲ್ ನೀವು ಹೋರಾಟ ಮುಂದಾಗ್ತೀವಿ ಅಂತ ಹೇಳ್ತಾ ಇದ್ರಿ, ಏನ್ ಹೇಳ್ತೀರಿ ಸರ್? ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರು ಇವರೇ ಮೊದಲು ವಿರೋಧ ಪಕ್ಷದ ನಾಯಕ ಇದ್ದಾಗ ಯಡಿಯೂರಪ್ಪ ಅವ್ರಿಗೆ ಹೇಳ್ಯಾರ, ಇವರು ಕಾರ್ಮಿಕರ ಸಮಸ್ಯೆ ಬಗೆಹರಿ ಅಂತ ಹೇಳ್ಯಾರ. ಇವರು ಏನ್ ಶಾಶ್ವತ ಅಲ್ಲ ಯಡಿಯೂರಪ್ಪ ನೀನು ಕುರ್ಜಿ ಕಾರ್ಮಿಕ ಸಮಸ್ಯೆ ಬಗೆ ಇವರೇ ಹೇಳಿದವ್ರ ಮೊದಲು ಇವರೇ ಬಗೆಹರಿಸ್ತಾರೆ. ನಮ್ದು 38 ತಿಂಗಳು ಹಿಂಬಾಯ್ತಿ ಕೊಡ್ಬೇಕು. ಇವರು ಬಂದಿದೆ ಅಂತೇಳಿ ನಿಜಕ್ಕೂ ಜನರಿಗೆ ಮಾತ್ರ ಗೊತ್ತಿಲ್ಲ. ಆದ್ರೆ ಈಗಾಗಲೇ ಸಾರಿಗೆ ಇಲಾಖೆ ಅಧಿಕಾರಿಗಳು ಎಲ್ಲವೂ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಟೋಟಲಿ ನಾವು ನಾಳೆ ಏನದಂದ್ರೆ ಹೋರಾಟ ಮಾಡ್ತೀವಿ, ಬಸ್ ಬಂದ್ ಮಾಡ್ತೀವಿ. ನಾವೆಲ್ಲರೂ ಏನದಂದ್ರೆ ಮನೆಯಲ್ಲೇ ಇರ್ತೀವಿ, ಯಾರು ಕೂಡ ನಾಳೆಗೆ ಏನದಂದ್ರೆ ಡ್ಯೂಟಿಗೆ ಬರಲ್ಲ ಅಂತೇಳಿ ಈಗಾಗಲೇ ನೌಕರ ಸಂಘದ ಅಧ್ಯಕ್ಷರಿರ್ತಾರ, ಪದಾಧಿಕಾರಿಗಳಿರ್ತಾರ, ಇನ್ KSRTC ಡ್ರೈವರ್ ಕಂಡಕ್ಟರ್ಗಳಿದ್ದಾರೆ. ಅವರಿಗೆ ಒಂದು ಸಂದೇಶ, ಒಂದು ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿಶೇಷವಾಗಿ ಬೀದರ್ ಗಡಿ ಜಿಲ್ಲೆ ಇದ್ದ ಕಾರಣ ನೆರೆಯ ತೆಲಂಗಾಣ, ಮಹಾರಾಷ್ಟ್ರಕ್ಕೆ ದಿನ ಬೆಳಗಾದರ ವ್ಯಾಪಾರ ಇರ್ಬೋದು, ವ್ಯವಹಾರ ಇರ್ಬೋದು, ಆ ಒಂದು ವ್ಯಾಪಾರಕ್ಕೆ ಹೋಗಂತ ಪ್ರಯಾಣಿಕರಿಗೆ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಬಂದ್ ಬಿಸಿ ತಡ್ತಾ ಅಂತ ಹೇಳ್ಬೋದು. ವಿಶೇಷವಾಗಿ ಸ್ಕೂಲ್, ಕಾಲೇಜು, ಸರ್ಕಾರಿ ಆಫೀಸ್ಗಳಿರ್ಬೋದು, ಮತ್ತೇನಂದ್ರೆ ಟೋಟಲಿ ಈಗಾಗಲೇ ಶ್ರಾವಣ ಮಾಸ ಇದೆ ನೋಡಬಹುದು. ನೀವು ಸಾಕಷ್ಟು ಜನ ಅಂದ್ರೆ ಬಸ್ ನಿಲ್ದಾಣದಲ್ಲಿ ಬಸ್ ಯಾಕೆ ಕಾಯ್ತಾ ಇದ್ದಾರೆ. ಇವತ್ತು ಬಸ್ ಅಂತೂ ಸ್ಟಾರ್ಟ್ ಇದೆ, ಬಸ್ ಬರ್ತದ ನಿರೀಕ್ಷೆಯಲ್ಲಿ ಪ್ರಯಾಣಿಕರಿದ್ದಾರೆ. ಆದ್ರೆ ನಾಳೆ ಟೋಟಲಿ ಬಸ್ ಬರಲ್ಲ. ಹೀಗಾಗಿ ಈಗಾಗಲೇ ಶ್ರಾವಣ ಮಾಸ ಇದೆ, ರಕ್ಷಾ ಬಂಧನ ಹಬ್ಬ ಕೂಡ ಬರ್ತಾ ಇದೆ. ಜನರಿಗೆ ಏನದಂದ್ರೆ ಬಸ್ಸಿನ ಅವಶ್ಯಕತೆ ಇದೆ. ಆದ್ರೆ ಟೋಟಲಿ ನಾಳೆ ಬಸ್ ಇರಲ್ಲ ಅಂತ ಹೇಳಿ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಜನರಿಗೆ ಇನ್ನು ನಿಜಕ್ಕೂ ಗೊತ್ತಿಲ್ಲ. ಇಲ್ಲಿ ಕಾಲೇಜ್ ಸ್ಟೂಡೆಂಟ್ಗಳಿದ್ದಾರೆ, ಅವರನ್ನೇ ಕೇಳೋಣ. ನಾಳೆ ಬಸ್ ಬರಲ್ಲ, ಏನ್ ಹೇಳ್ತೀರಿ ಬೇಟ? ಬರ್ಬೇಕಲ್ಲ ರೀ ಬಸ್, ನಮಗ್ ಬಿ ಪ್ರಾಬ್ಲಮ್ ಆಯ್ತವ. ನಾವ್ ಹಳ್ಳಿದಿಂದ ಬರ್ತೇವೆ, ಇಲ್ಲೇ ಇರ್ತೇವೆ. ನಾವ್ ಲೋಕಲ್ ಇದ್ರೆ ಏನ್ರ ಇರ್ತೇವ್, ಬಟ್ ಹಳ್ಳಿದಿಂದ ಬರ್ತೇವೆ. ಪ್ರಾಬ್ಲಮ್ ಆಯ್ತು ನಮಗ್ ಬಿ. ಟೋಟಲಿ ಬಸ್ ನಾಳೆ ಬಂದಿವೆ, ನಾಳೆಯಿಂದ ಬಸ್ಸೇ ಬರಲ್ಲ. ಹೆಂಗ್ ಮಾಡ್ತೀರಿ ಕಾಲೇಜ್ ಸಾಲಿಗೆ? ಏನ್ ಹೇಳ್ತೀರಿ? ಒಂದಿನ ಹಾಲಿಡೇ ಮಾಡಿದ್ರು ನಮ್ಗೆ ಪ್ರಾಬ್ಲಮ್ ರೀ. ಸ್ಟಡಿ ಸಲಕ್ ಭಾಳ ತೊಂದ್ರೆ. ಗೊತ್ತದೇನು ನಾಳೆ ಬಸ್ ಬಂದದ ಅಂತ? ಗೊತ್ತದ, ಮಾಹಿತಿ ಇಲ್ಲ. ಇವಾಗೆ ಗೊತ್ತೈತ್ರಿ ನಮಗ್ ಬಂದಿರಿ. ಹಾ ರೀ. ಇದು ಏನದಂದ್ರೆ ಈಗಾಗಲೇ ಪ್ರಯಾಣಿಕರು ಮಾತಂತ ಹೇಳ್ಬೋದು. ಟೋಟಲಿ ಇಲ್ಲಿ ಸರ್ಕಾರ ಏನು ಈಗಾಗಲೇ ಸಾರಿಗೆ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರಿದ್ದಾರೆ. ಹಾಗಾದ್ರೆ ಅವರನ್ನೇ ಕೇಳೋಣ. ಸರ್, ಈಗಾಗಲೇ ಶ್ರಾವಣ ಮಾಸ ಇದೆ, ರಕ್ಷಾ ಬಂಧನ ಹಬ್ಬ ಕೂಡ ಇದೆ. ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿ 2027 ನಿಮ್ ಸ್ಯಾಲರಿಯನ್ನು ಪರಿಷ್ಕರಣೆ ಮಾಡ್ತೀವಿ ಅಂತ ಭರವಸೆ ಕೂಡ ಕೊಡ್ತಾ ಇದ್ದಾರೆ. ಅದು ರಾಜ್ಯದ ಮುಖ್ಯಮಂತ್ರಿ ಭರವಸೆ ಇಲ್ಲ ನಿಮ್ಗೆ. ಟೋಟಲ್ ನೀವು ಹೋರಾಟ ಮುಂದಾಗ್ತೀವಿ ಅಂತ ಹೇಳ್ತಾ ಇದ್ರಿ, ಏನ್ ಹೇಳ್ತೀರಿ ಸರ್? ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರು ಇವರೇ ಮೊದಲು ವಿರೋಧ ಪಕ್ಷದ ನಾಯಕ ಇದ್ದಾಗ ಯಡಿಯೂರಪ್ಪ ಅವ್ರಿಗೆ ಹೇಳ್ಯಾರ, ಇವರು ಕಾರ್ಮಿಕರ ಸಮಸ್ಯೆ ಬಗೆಹರಿ ಅಂತ ಹೇಳ್ಯಾರ. ಇವರು ಏನ್ ಶಾಶ್ವತ ಅಲ್ಲ ಯಡಿಯೂರಪ್ಪ ನೀನು ಕುರ್ಜಿ ಕಾರ್ಮಿಕ ಸಮಸ್ಯೆ ಬಗೆ ಇವರೇ ಹೇಳಿದವ್ರ ಮೊದಲು ಇವರೇ ಬಗೆಹರಿಸ್ತಾರೆ. ನಮ್ದು 38 ತಿಂಗಳು ಹಿಂಬಾಯ್ತಿ ಕೊಡ್ಬೇಕು. ಇವರು ಬಂದಿದೆ ಅಂತೇಳಿ ನಿಜಕ್ಕೂ ಜನರಿಗೆ ಮಾತ್ರ ಗೊತ್ತಿಲ್ಲ. ಆದ್ರೆ ಈಗಾಗಲೇ ಸಾರಿಗೆ ಇಲಾಖೆ ಅಧಿಕಾರಿಗಳು ಎಲ್ಲವೂ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಟೋಟಲಿ ನಾವು ನಾಳೆ ಏನದಂದ್ರೆ ಹೋರಾಟ ಮಾಡ್ತೀವಿ, ಬಸ್ ಬಂದ್ ಮಾಡ್ತೀವಿ. ನಾವೆಲ್ಲರೂ ಏನದಂದ್ರೆ ಮನೆಯಲ್ಲೇ ಇರ್ತೀವಿ, ಯಾರು ಕೂಡ ನಾಳೆಗೆ ಏನದಂದ್ರೆ ಡ್ಯೂಟಿಗೆ ಬರಲ್ಲ ಅಂತೇಳಿ ಈಗಾಗಲೇ ನೌಕರ ಸಂಘದ ಅಧ್ಯಕ್ಷರಿರ್ತಾರ, ಪದಾಧಿಕಾರಿಗಳಿರ್ತಾರ, ಇನ್ KSRTC ಡ್ರೈವರ್ ಕಂಡಕ್ಟರ್ಗಳಿದ್ದಾರೆ. ಅವರಿಗೆ ಒಂದು ಸಂದೇಶ, ಒಂದು ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿಶೇಷವಾಗಿ ಬೀದರ್ ಗಡಿ ಜಿಲ್ಲೆ ಇದ್ದ ಕಾರಣ ನೆರೆಯ ತೆಲಂಗಾಣ, ಮಹಾರಾಷ್ಟ್ರಕ್ಕೆ ದಿನ ಬೆಳಗಾದರ ವ್ಯಾಪಾರ ಇರ್ಬೋದು, ವ್ಯವಹಾರ ಇರ್ಬೋದು, ಆ ಒಂದು ವ್ಯಾಪಾರಕ್ಕೆ ಹೋಗಂತ ಪ್ರಯಾಣಿಕರಿಗೆ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಬಂದ್ ಬಿಸಿ ತಡ್ತಾ ಅಂತ ಹೇಳ್ಬೋದು. ವಿಶೇಷವಾಗಿ ಸ್ಕೂಲ್, ಕಾಲೇಜು, ಸರ್ಕಾರಿ ಆಫೀಸ್ಗಳಿರ್ಬೋದು, ಮತ್ತೇನಂದ್ರೆ ಟೋಟಲಿ ಈಗಾಗಲೇ ಶ್ರಾವಣ ಮಾಸ ಇದೆ ನೋಡಬಹುದು. ನೀವು ಸಾಕಷ್ಟು ಜನ ಅಂದ್ರೆ ಬಸ್ ನಿಲ್ದಾಣದಲ್ಲಿ ಬಸ್ ಯಾಕೆ ಕಾಯ್ತಾ ಇದ್ದಾರೆ. ಇವತ್ತು ಬಸ್ ಅಂತೂ ಸ್ಟಾರ್ಟ್ ಇದೆ, ಬಸ್ ಬರ್ತದ ನಿರೀಕ್ಷೆಯಲ್ಲಿ ಪ್ರಯಾಣಿಕರಿದ್ದಾರೆ. ಆದ್ರೆ ನಾಳೆ ಟೋಟಲಿ ಬಸ್ ಬರಲ್ಲ. ಹೀಗಾಗಿ ಈಗಾಗಲೇ ಶ್ರಾವಣ ಮಾಸ ಇದೆ, ರಕ್ಷಾ ಬಂಧನ ಹಬ್ಬ ಕೂಡ ಬರ್ತಾ ಇದೆ. ಜನರಿಗೆ ಏನದಂದ್ರೆ ಬಸ್ಸಿನ ಅವಶ್ಯಕತೆ ಇದೆ. ಆದ್ರೆ ಟೋಟಲಿ ನಾಳೆ ಬಸ್ ಇರಲ್ಲ ಅಂತ ಹೇಳಿ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಜನರಿಗೆ ಇನ್ನು ನಿಜಕ್ಕೂ ಗೊತ್ತಿಲ್ಲ. ಇಲ್ಲಿ ಕಾಲೇಜ್ ಸ್ಟೂಡೆಂಟ್ಗಳಿದ್ದಾರೆ, ಅವರನ್ನೇ ಕೇಳೋಣ. ನಾಳೆ ಬಸ್ ಬರಲ್ಲ, ಏನ್ ಹೇಳ್ತೀರಿ ಬೇಟ?
ಬರ್ಬೇಕಲ್ಲ ರೀ ಬಸ್ ನಮಗ್ ಬಿ ಪ್ರಾಬ್ಲಮ್ ಆಯ್ತವ. ನಾವ್ ಹಳ್ಳಿದಿಂದ ಬರ್ತೇವೆ ಇಲ್ಲೇ ಇರ್ತೇವೆ, ನಾವ್ ಲೋಕಲ್ ಇದ್ರೆ ಏನ್ರ ಇರ್ತೇವ್, ಬಟ್ ಹಳ್ಳಿದಿಂದ ಬರ್ತೇವೆ. ಪ್ರಾಬ್ಲಮ್ ಆಯ್ತು ನಮಗ್ ಬಿ. ಟೋಟಲಿ ಬಸ್ ನಾಳೆ ಬಂದಿವೆ, ನಾಳೆಯಿಂದ ಬಸ್ಸೇ ಬರಲ್ಲ, ಹೆಂಗ್ ಮಾಡ್ತೀರಿ ಕಾಲೇಜ್ ಸಾಲಿಗೆ? ಏನ್ ಹೇಳ್ತೀರಿ? ಒಂದಿನ ಹಾಲಿಡೇ ಮಾಡಿದ್ರು ನಮ್ಗೆ ಪ್ರಾಬ್ಲಮ್ ರೀ, ಸ್ಟಡಿ ಸಲಕ್ ಭಾಳ ತೊಂದ್ರೆ ಐತೆ. ಗೊತ್ತದೇನು ನಾಳೆ ಬಸ್ ಬಂದದ ಅಂತ ಗೊತ್ತದ? ಮಾಹಿತಿ ಇಲ್ಲ, ಇವಾಗೆ ಗೊತ್ತೈತ್ರಿ ನಮಗ್ ಬಂದಿರಿ ಹಾ ರೀ. So ಇದು ಏನದಂದ್ರೆ ಈಗಾಗಲೇ ಪ್ರಯಾಣಿಕರ ಮಾತಂತ ಹೇಳ್ಬೋದು. ಟೋಟಲಿ ಇಲ್ಲಿ ಸರ್ಕಾರ ಏನು ಈಗಾಗಲೇ ಸಾರಿಗೆ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರಿದ್ದಾರ, ಹಾಗಾದ್ರೆ ಅವರನ್ನೇ ಕೇಳೋಣ ಸರ್. ಈಗಾಗಲೇ ಶ್ರಾವಣ ಮಾಸ ಇದೆ, ರಕ್ಷಾಬಂಧನ ಹಬ್ಬ ಕೂಡ ಇದೆ. ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ 2027 ನಿಮ್ ಸ್ಯಾಲರಿಯನ್ನ ಪರಿಷ್ಕರಣೆ ಮಾಡ್ತೀವಿ ಅಂತ ಭರವಸೆ ಕೂಡ ಕೊಡ್ತಾ ಇದ್ದಾರೆ. ಅದು ರಾಜ್ಯದ ಮುಖ್ಯಮಂತ್ರಿ ಒಂದು ಭರವಸೆ ಇಲ್ಲ ನಿಮ್ಗೆ? ಟೋಟಲ್ ನೀವು ಹೋರಾಟ ಮುಂದಾಗ್ತೀವಿ ಅಂತ ಹೇಳ್ತಾ ಇದ್ರಿ, ಏನ್ ಹೇಳ್ತೀರಿ ಸರ್? ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರು ಇವರೇ ಮೊದಲು ವಿರೋಧ ಪಕ್ಷದ ನಾಯಕ ಇದ್ದಾಗ ಯಡಿಯೂರಪ್ಪ ಅವ್ರಿಗೆ ಹೇಳ್ಯಾರ ಇವರು ಕಾರ್ಮಿಕರ ಸಮಸ್ಯೆ ಬಗೆಹರಿ ಅಂತ ಹೇಳ್ಯಾರ. ಇವರು ಏನ್ ಶಾಶ್ವತ ಅಲ್ಲ ಯಡಿಯೂರಪ್ಪ ನೀನು ಕುರ್ಜಿ ಕಾರ್ಮಿಕ ಸಮಸ್ಯೆ ಬಗೆ ಇವ್ರೇ ಹೇಳಿದವ್ರ ಮೊದಲು, ಇವರೇ ಬಗೆಹರಿಸ್ತಾರೆ. ನಮ್ದು 38 ತಿಂಗಳು ಹಿಂಬಾಚಿ ಕೊಡ್ಬೇಕು ಇವರು.